A few moments later. ನೋಡು ಬ್ರೋ, ಈ ಪರಿಸರನ ಈ ರೇಂಜ್ ಎಂಜಾಯ್ ಮಾಡ್ಬೇಕು ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು ಬ್ರೋ. ವಿಡಿಯೋ ಮಾಡ್ತೀರಾ? ನಮಸ್ಕಾರ. ರೆಡ್ ಬಟನ್ ಕ್ಲಿಕ್ ಮಾಡಿ ಅಷ್ಟೇ ಮೇಲೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಓದದ್ ಕಲೀರಿ, ಅನ್ಎಜುಕೇಟೆಡ್ ಬಾಡೈತವ. ಡಿಪ್ರೆಷನ್ ಯಾಕೆ ಕಳಿಸ್ತೀರ ಈಗ? ಬ್ರೋ ಮೇಲೆ ಹತ್ತುತ್ತಾ ಕೇಳುವುದಕ್ಕೂ ಸಮಯವಲ್ಲ. ನೀನ್ ಇಡಿ ನೋಡೋಣ. ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ನ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಫುಲ್ಲ ಮಾತೇ ಇಲ್ಲ. ತೆಗಿಬ್ರು, ಇದ್ರಲ್ಲೇ ತೆಗಿಬ್ರು, ಚೆನ್ನಾಗಿ ಬರುತ್ತೆ. ತೆಗಿಬ್ರು. ಸ್ನೇಹಿತರೆ, ಫೈನಲಿ ರೀಚ್ ಆದೆ. ತುಂಬಾನೇ ಚೆನ್ನಾಗಿತ್ತು ನೋಡಿ. ಈ ವ್ಯೂ ನೋಡ್ಬೇಕು ಅಂತಾನೆ ತುಂಬಾ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ. ಅದು ಅಡ್ವೆಂಚರ್ ಮಾಡ್ಬೇಕು ಅಂದ್ಬಿಟ್ಟು ಆರ್ಸಿಲ್ ಮಾಡಕ್ ಹೋಗಿದ್ದೆ, ಆಗಿರ್ಲಿಲ್ಲ. ಈಗ ರೀಚ್ ಮಾಡಿದೀನಿ ನೋಡಿ. ವ್ಯೂ ಮಾತ್ರ ಅಲ್ಟಿ ಆಗಿದೆ ಗುರು. ಹೊಸಳ್ಳಿ ಬೆಟ್ಟ ಅಂದ್ರೆ ತುಂಬಾನೇ ಫೇಮಸ್, ತುಂಬಾನೇ ಚೆನ್ನಾಗಿದೆ. ಹಾಗೆ ಸ್ನೇಹಿತರೆ, ಈ ಗಾಡಿಲಿ ಬಂದಿದ್ದೀನಿ, ಆರಾಮಾಗಿ ಬರ್ಬೋದು. ನಿಮ್ಗೆ ಅದೇ ಬೇಕು ಇದೇ ಬೇಕು ಅಂತಿಲ್ಲ. ಇದ್ದಿದ್ರಲ್ಲಿ ಖುಷಿ ಪಡಿ, ಯಾವ ಗಾಡಿ ಇರುತ್ತೋ ತಗೊಂಡು ಅಡ್ವೆಂಚರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರುಗಳು ನೋಡಿದ್ರೆ ಆಂಧ್ರ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಬಂದವ್ರೆ. ನಮ್ಗೆ ಕನ್ನಡ ಬಿಟ್ಟು ಬೇರೆ ಗೊತ್ತಿಲ್ಲ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ. ಕಾಗಿನ ಆಹಾರ ಹೋಗ್ಬೋದು. ಅಚ್ಚೆ ಒಗನೆ ಇದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಡಕ್ಪುರಿ ಟನಲ್ ರೈಲ್ವೆ ಟ್ರ್ಯಾಕ್. ಬಹುತ್ ಅಚ್ಚ. ಯಾವ್ದು ಗುರು ಇದು ಅಚ್ಚಾಯ ಬಚ್ಚಾಯ ಅನ್ಕೊಂಡು? ನಮ್ ಕನ್ನಡನೇ ಸರಿಯಪ್ಪ. ನೋಡು ಕನ್ನಡದಲ್ಲಿ ಹೆಂಗಿದೆ ವರ್ಡು. ಬಹಳ ಸುಂದರವಾಗಿದೆ, ಬಹಳ ಸೊಗಸಾಗಿದೆ ಅಂತ ಕೇಳಕ್ ತುಂಬಾನೇ ಖುಷಿ ಆಗುತ್ತಲ್ವಾ. ನೋಡಿ ಸ್ನೇಹಿತರೆ, ಇಲ್ಲಿಂದ ನಾನು ಮಾತಾಡಲ್ಲ, ಯಾಕಂದ್ರೆ ಇಲ್ಲಿಂದ ಹೋಗೋದೇ ಒಂದು ಸೂಪರ್ ಆಗಿರುತ್ತೆ. ರೈಡಿಂಗ್ ಚೆನ್ನಾಗಿರುತ್ತೆ. ನೋಡ್ಕೊಂಡ್ ಬನ್ನಿ ನೀವೇನ ಹೆಂಗಿರುತ್ತೆ ಅಂತ ಹೇಳಿ ಕಮೆಂಟ್ ಹಾಕಿ. ಓ ಯಪ್ಪ, ಏನ್ ಗುರು ಇದು? ಅಡ್ವೆಂಚರ್ ರೈಡ್ ತುಂಬಾನೇ ಕ್ರೇಜಿ ಆಗಿದೆ ಬ್ರೋ. ವಿಕ್ಟ್ರಿ ಈಗ ಅಲ್ಲಿ ಹೋಗ್ತೀನಿ. ಏನ್ ಹಿಂಗ ಇದೆ ನೋಡಕ್ಕೆ ಸಕ್ಕರ ಇದೆ. ತುತ್ತ ನೋಡ ಇರೋ ಯಪ್ಪ ಓದೆ ಅನ್ಕೊಂಡೆ ಗುರು. ಕಲ್ ಸಿಕ್ಬಿಡ್ತು ಗುರು, ಇಲ್ಲಾಂದ್ರೆ ಹತ್ತಿಸ್ತಾ ಇದೆ. ಬಟ್ ಸಖತ್ತಾಗಿತ್ತು. ಕಲ್ಲು ಇರ್ಲಿಲ್ಲ ಅಂದ್ರೆ ಆರಾಮಾಗಿ ಹತ್ತಿಸ್ಬೋದಿತ್ತು. ತುಂಬಾನೇ ಇದಾಗೋಯ್ತು ನನಗೆ. ಕಲ್ಲು ಸಿಕ್ಬಿಡ್ತು ಅಡ್ಡ. ನೋಡಿ ಹಿಂಗಾದ್ರೆ ಹೆಂಗೆ ಒಬ್ಬೊಬ್ರೆ ಬಂದು. ಇವಾಗ ನೋಡಿ ಡೌನ್ ಹೆಂಗಿದೆ ಗೊತ್ತಾ ಗುರು ಇದು. ಇಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ನೋಡ್ರೆ ಹೆಂಗಿದೆ ಅಂದ್ರೆ ಬಿದ್ರೆ ಉಳ್ಕೊಂಡು ಹೋಯ್ತಾ ಇರ್ತೀವಿ. ಹೆಂಗೈತೆ ಹೆಂಗ ಬಿದ್ದಿದ್ದೀನಿ. ಬನ್ನಿ ಮೇಲೋಗೋಣ, ವ್ಯೂ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ನನ್ನ ಗಾಡಿ ಹತ್ರ ಇದೆ, ಬಟ್ ಯಾವ ತರ ಲಾಕ್ ಆಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಕಲ್ಲಿರೋದಕ್ಕೆ ಲಾಕ್ ಆಗಿ ಬಿದ್ದಿರ್ಬೋದು, ಇಲ್ಲ ಮಿಸ್ ಆಗಿದ್ರೆ ಕೆಳಗಡೆನೆ ಗ್ಯಾರಂಟಿ. ನೋಡಿ ವ್ಯೂ ಮಾತ್ರ ಸಕ್ಕರಾಗಿದೆ. ನೋಡಿ ಅಲ್ಲಿ ನನ್ನ ಗಾಡಿ ಯಾವ ತರ ಬಿದ್ದೈತೆ ಅಂತ ನೋಡಿ ಸ್ನೇಹಿತರೆ. ಇಲ್ಲಿಂದ ನೋಡಿ ನಿಮ್ಗೆ ಯಾವ ತರ ಕಾಣಿಸ್ತದೆ ಅಂತ. ಇಲ್ಲಿಂದ ಬಿದ್ದು ಉಳ್ಕೊಂಡು ಹೋದ್ರೆ ಯಾವ ರೇಂಜ್ ಇರುತ್ತೆ ಅಂದ್ರೆ ಪಕ್ಕ ಗ್ಯಾರಂಟಿ ಅದಂತ. ನೋಡಿ ಇವಾಗ ಹೋಗಿ ಆ ಗಾಡಿನ ಎತ್ತಬೇಕು. ಅಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತವ್ರೆ. ಕೂಗಿದ್ರೆ ಬರಲ್ಲ, ಇವಾಗ ಕೇಳಿಸೋದು ಇಲ್ಲ ಅನ್ಕೋತೀನಿ. ಅಲ್ಲಿ ನಿಂತವ್ರೆ. ನಾನೇ ಎತ್ಬೇಕು ಇವಾಗ.
ನೋಡೋಣ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೀನಿ. ತುಂಬ ರಿಸ್ಕ್ ಇದೆ, ಯಾಕಂದರೆ ನಾನು ಇಳಿಯೋದಕ್ಕೆ ಶೂ ಎಲ್ಲ ಜಾರ್ತಾ ಇದೆ. ಹೆಂಗೆ ಲಿಫ್ಟ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ನೋಡೋಣ. ಅದಕ್ಕೆ ಹೇಳೋದು, ಚಿಕ್ಕ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ ನಾವು ಮೇಂಟೈನ್ ಮಾಡೋಕ್ಕೆ ಆದರೆ ನಾವು ಅಡ್ವೆಂಚರ್ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡಿ ಇವಾಗ ತೋರಿಸ್ತೀನಿ, ನೋಡ್ಕೊಂಬನ್ನಿ ನೀವೇ. ಸಾವಿರ ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ, ಕರ್ಕೊಂಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಕ್ಕೆ. ಇದ್ರ ಬದಲು ಯಾವ್ದಾದ್ರು ಊಟಿಗೋ ಬೀಚ್ಗೋ ಹೋಗಿದ್ದಿದ್ರೆ ಆಯ್ತಿತ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೆಲ್ಮೆಟ್ ತಗೋಲ್ಲ, ಬಂದು ತಗೋಬೋದು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ನೋಡಿ, ಫುಟ್ ರೆಸ್ಟ್ ಗಾನ್ ಹೊಸದಾಗ್ಸಿದೆ. ಇದು ಮುರಿದೋಗಿರೋದು ಫುಟ್ ರೆಸ್ಟ್. ಸಕ್ಸಸ್ ಆದ್ರೆ ಅಲ್ಲಿ ಹೋಗಿ ಬಿದ್ಬಿಟ್ಟೆ ಬ್ರೋ. ಹೇಗಿದ್ದು? ಅದು ಹೈಟ್ ಹಿಂಗಿದೆ ಬ್ರೋ, ಅಲ್ಲಿ ಹೋಗ್ಬೋದು. ಕೊನೆಗೆ ಅಪ್ಪಚ್ಚಲ್ಲಿ ನೀವು ಬೈಕ್ ಹತ್ಸೇ ಬಿಟ್ರಿ. ಹಾ, ಯಾವಿದು ಕೆರೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೆರೆ ಅಲ್ಲ, ಹೊಸಳ್ಳಿ ಗುಡ್ಡ. ಹಾ, ಏನನ್ಸ್ತಿದೆ ನಿಮಗೆ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಕ್ರೇಜಿ ಫೀಲ್ ಆಗ್ತಿದೆ. ನನಗೆ ಅನ್ಕೊಂಡಿರ್ಲಿಲ್ಲ ಅಪ್ಪಾಚಿಲಿ ಇಲ್ಲಿ ತನಕ ಬರ್ತೀನಿ ಅನ್ಬಿಟ್ಟು. ಬಟ್ ಆದ್ರೂ ಬಂದಿದ್ದೀನಿ. ಗೂಗಲ್ ಪೇಗೆ 50,000 ಬರುತ್ತೆ. ಯಾರು ನೀನೇ ಆಗ್ತೀಯಾ? ದಿಢೀರ್ ಅಂತ ಇಷ್ಟು ದೊಡ್ಡ ಅಮೌಂಟ್ ಕೇಳಿದ್ರೆ ನನ್ನ ಹತ್ರ ಎಲ್ಲಿ ಇರುತ್ತೆ? ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ತಂದು ಬಾಟ್ಲೆಲ್ಲ ಹಿಂಗೆ ಎಸ್ತಿದ್ದೀರಾ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ದಯವಿಟ್ಟು ಇದೆಲ್ಲ ಮಾಡಕ್ ಹೋಗ್ಬೇಡಿ, ಪರಿಸರನ ನೀವೇ ಹಾಳು ಮಾಡ್ತಾ ಇರ್ತೀರಾ. ಓ, ಯಾರೋ ಬಟ್ಟೆ ಬಿಚ್ಕೊಂಡು ನಿಂತ್ಕೊಬಿಟ್ಟವ್ರೆ. ಹೇಳಿದ್ರು ನೋಡು, ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕೊಯ್ನು ಡೈಮಂಡು. ಬಟ್ಟೆ ಕಾಣಿಸ್ತಾ ಇದೆ, ಬಟ್ಟೆ ಮುಚ್ಕೊಳ್ಳೋ. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಹೆಂಗೆ ಒಂದು ಬೆಲ್ಟ್ ಇದೆ ಬೇಡ ಇರ್ಲಿ, ಬಟ್ಟೆ ಕಾಣಲಿ. ಇನ್ನೊಂದ್ಸರಿ ವಿಡಿಯೋನಾ ಬ್ರೋ? ನಿಮ್ಗೊಂದ್ಸರಿ ಗಜ್ಮಾ ನಿಮ್ ಜೊತೆ ಇರೋದಕ್ಕೆ ನನ್ ಚಪ್ಪಲಿ ತಕೊಂಡು ನಾನು ನೋಡ್ಕೋಬೇಕಷ್ಟೇ. ದುಡ್ಡೆ ಹಚ್ಚಿಟ್ಟಿದ್ರಾ ಗಜ್ಮಾಗೆ? ಹೊಡಿತಿ ಅಲ್ಲಿ ಆನ್ ಮಾಡಿಟ್ಟಿದ್ದಾರೆ. ಓಕೆನಾ? ರೆಡಿನಾ? ಸ್ಟಾರ್ಟ್. 5 6 7 ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಯಾರನ್ನು ತೆಗಿಬೇಕು ನೀವು? ಸುಂದರ ಸುರ ಸುಂದರ ವಾರೆವಾ ಹೀರೋನಾ ಹೀರೋನಾ ವಾರೆವಾ ಹೊಸ ಜಮಾನ. ಹೊಸಳ್ಳಿ ಬೆಟ್ಟ ಹತ್ಬಿಡ ಕನ್ನಡದ ತೂತ್ಕುಡಿ ಬೆಟ್ಟ ಅಲ್ಲ, ಹತ್ತಿಸ್ಬಿಟ್ಟವನಲ್ಲ, ಹೊಸಳ್ಳಿ ಬೆಟ್ಟ. ಹೊಸಳ್ಳಿ ಬೆಟ್ಟ ಅಂತ ಹತ್ತಿಸ್ಬಿಟ್ಟವನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ.
ಎಕ್ಸೆಲ್ ತಗೊಂಡ್ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಪ್ಲೋಡ್ ಮಾಡ್ಬೋದು. கண்ணாடி போல் உடைந்திடும் மனது கவிதை ஒன்று ಸೈಕಲ್ ತುಳಿಯಕ್ಕಾಗಲ್ಲ ಬಿಡಿ, ಎಕ್ಸೆಲ್ ತಗೊಂಬಂದ್ರೆ ನಿಜ. ನಿಜವಾಗ್ಲೂ ಮುಂದೆ ಒಂದ್ ಅದು ಇದು ಇಟ್ಕೊಂಡು ಸೀದಾ ಆಯ್ಕೆ ಮಾಡ್ಬೋದು. ಎತ್ಕೊಂಡು ಹೋಗಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಮ್ ಬಾಯ್ಸ್ ಒಬ್ಬರನ್ನ ಹಿಂದೆ ಕೂರ್ಸ್ಕೊಂಡು ಡಬಲ್ ಹೋಗ್ತಾರೆ ಅಂದ್ರೆ ಅಡ್ವೆಂಚರ್ ರೈಡ್ಗೆ ಅದ್ ಏನ್ ಪ್ಲಾನ್ ಇರುತ್ತೆ ಅಂತ ಹೇಳಿ ನೀವೇ. ನಾನು ಯಾವತ್ತು ಹೋಗಿ ಬೀಳ್ಸಿದ್ದು ಎತ್ತಕ್ ಆಗಲ್ಲ ಅಂತ ನಾನು ಇವ್ನ್ ಬರ್ಲಿಲ್ಲ ಅಂದ್ರೆ ನಾನು ಬರಕ್ಕೆ ಹೋಗ್ತಿರ್ಲಿಲ್ಲ, ಹಿಂದೆ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ. ಸೇಮ್ ಬ್ರೋ, ಇವತ್ತು ಬೆಟ್ಟ ಹತ್ತಿಸ್ಬೇಕು, ಇವ್ನು ಅವನೇ ಹಿಂದೆ ಸಪೋರ್ಟ್ಗೆ ಅನ್ಬಿಟ್ಟೆ ನಾನು ಬಂದೆ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ A few moments later. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬಿಡಂಗಿಲ್ಲ ನಮ್ಗೆ. இன்னைக்கு என்னெல்லாம் பண்ண போறாரோ. ಸಕಲೇಶ್ಪುರ ಯಾವಾಗ್ಲೂ ಬಸ್ಲ ಮನೆ ತರ ಇರುತ್ತೆ, ಅವ್ನ ಮನೆಗೆ ಹೋಯ್ತಾ ಇದ್ದು. ಏನು ರೋಡ್ ಈ ತರ ಸಕ್ಕದ ಮಳೆ ಹೋಯ್ತಾ ಇದೆ ಗುರು, ಹಿಂಗಿರ್ಬೇಕು. ಇರೋಣ ನಮ್ ಚಡ್ಡಿ ಒಣಗ ಹಾಕಿದ್ರೆ ದಿನ ಬೇಕು, ಅದನ್ನೇ ಹಾಕೊಂಡು ಅಯ್ಯೋ ಅವನು ಪೆಂಗುಂಡದೆ, ನೀನು ಪೆಂಗುಂಡದೆ. ಒಣಗ್ತೇನಿಲ್ಲ ಬ್ರೋ, 3-4 ದಿನ. ಒಂದು ಚಡ್ಡಿ ಯಾಕತ್ತೆ ಬ್ರೋ. ನಮ್ಮ ಫ್ರೆಂಡ್ ಒಂದ್ ಜನವರಿಯಲ್ಲಿ ಇಲ್ಲಿ ಶಿಫ್ಟ್ ಆಗಿದ್ದು. ಎಲ್ಲ ಮಳೆ ಇರುತ್ತೆ, ಬಟ್ಟೆನೇ ಒಣಗಂಗಿಲ್ಲ. ಮೊದ್ಲೇ ಆಫರ್ ಬಿಗ್ ಬಿಲಿಯನ್ ಡೇ ನೋಡಿ ಚಡ್ಡಿ ಆರ್ಡರ್ ಮಾಡ್ಬಿಡು, ಪಕ್ಕ ಚಡ್ಡಿ ಬೇಕಾಗುತ್ತೆ ಅಂತ. ಈಗ ಚಡ್ಡಿ ದೋಸ್ತು ಕನಕ ಬಂದವನೆ ಅಂತ ಗೊತ್ತಾಯ್ತು. ಗುರ್ತ್ ಸಿಗ್ತದ ಇಲ್ಲಿ ಒಂದ್ ಚಡ್ಡಿಲೇ ಬಂದೆ. ಪುಟ್ಕೋಸಿ ದೋಸ್ತ್ ಆಗಿದ್ರೆ ಗುಟ್ಕ ಬಂದ್ಬಿಡ್ತಿದ್ದೆ. ಓಕೆ ಸ್ನೇಹಿತರೆ, ಹೊಸಳ್ಳಿ ಬೆಟ್ಟ ಅಡ್ವೆಂಚರ್ ರೈಡ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ನಾನು ಇವಾಗ ಮನೆಗೆ ಹೋಗೋ ಟೈಮ್ ಆಗಿದೆ, ಹೊರಡ್ಬೇಕು ಇವಾಗ. ಮತ್ತೆ ನನ್ನ ಮುಂದಿನ ಅಡ್ವೆಂಚರ್ ರೈಡ್ ಹಿಡನ್ ಪ್ಲೇಸಸ್ ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಬರೀ ವಿಡಿಯೋಸ್ ಬ್ಲಾಗ್ಸ್ ಅಲ್ದೇನೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಮಧ್ಯದಲ್ಲಿ. ಅಲ್ಲ ಎಲ್ಲಿ ಓದ್ತಾ ಹೋಯ್ತಾ ಇದೀಯ ವಾದ? ಅಲ್ಲ ಹಿಂಗ್ ಓದ್ತಾ ಹೋದ್ರೆ ಹೆಂಗೆ ಕತೆ? ಅಯ್ಯೋ ತಾಯಿ. ಹೊಸಳ್ಳಿ ಗುಡ್ಡ ಕೆಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ. ನಮ್ಮೂರ ಜಡ ಮೈಸಂದ್ರ. ನಿಮ್ಮೂರ್ ಯಾವ್ದಣ್ಣ? JMS. JMS ಅದೆಲ್ಲಿ ಬರ್ತದೆ? ಅದು ಜರ್ಮನಿಯ ರೈಲ್ ಇಳಿದ ತಕ್ಷಣ ಜಟ್ಕಾ ಗಡಿ ಹತ್ತಿ ಸ್ವಲ್ಪ ಮುಂದೆ ಹೋದ್ರೆ ಕುಣಿಗಲ್ಸ್, ಅದನ್ನ ಸ್ವಲ್ಪ ಮುಂದೆ ಹೋದ ಅಂದ್ರೆ ಎಡ್ಬ್ಯೂರ್ಸ್, ಅಲ್ಲಿಂದ ಬಲಗಡೆ ಹೋಗಿ ಎಡಗಡೆ ತಿರ್ಕೊಂಡ್ರೆ ತಿಪ್ಪೆಗುಂಡಿರುತ್ತೆ, ಅದನ್ನ ದಾಟಿದ ತಕ್ಷಣ JMS. JMS ಅಂದ್ರೆ ಏನ್ ಅರ್ಥ ಅಣ್ಣ? ಜಡಾಯ್ಸ್ ಮೈಸಂದ್ರಾಸ್. ಜಗೇಶ್ ಇದ್ರಲ್ಲ ಅದೇ. ಅದೆಲ್ಲ ನೀವು ನೋಡಿ ಎಂಜಾಯ್ ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಫ್ಯಾಷನ್ ಬರ್ತಾ ಇತ್ತಲ್ಲ ಬ್ರೋ, ಫ್ಯಾಷನ್. ಹತ್ತಿಸ್ಬೇಕಾದ್ರೆ ಈಸಿ, ಇಳಿಸ್ಬೇಕಾದ್ರೆ ಕಷ್ಟ. ಈ ಫುಟ್ ರೆಸ್ಟ್ ಬೇರೆ ಕಟ್ಟಾಗ್ಬಿಟ್ಟೈತೆ, ಕಾಲು ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಶೆಕೆ.
ಓ ನಿಲ್ಸೋದೇ ಕಷ್ಟ ಗುರು. ಬ್ರೋ